ನಮಸ್ಕಾರ ಗೆಳೆಯರೇ. ಇವತ್ತು ನಾವೊಂದು ಶಾಕಿಂಗ್ ರಿಯಲ್ ಸ್ಟೋರಿ ಹೇಳ್ತಾ ಇದ್ದೀವಿ. ಇದು ಭಾರತದ ಎರಡನೇ ಅತಿ ದೊಡ್ಡ ಸೈಬರ್ ಥೆಫ್ಟ್. ಇದು ನಡೆದಿರೋದು ನಮ್ಮ ಬೆಂಗಳೂರಲ್ಲಿ, ಅದು ಭಾರತದ IT ಹಬ್ ವೈಟ್ಫೀಲ್ಡಲ್ಲಿ. ಅಂಥದ್ದೇನು ನಡೆದಿರ್ಬೋದು ಅಂತ ಕೇಳ್ತಾ ಇರ್ತೀರಲ್ವಾ, ಕೇಳಿ. ಒಂದು ಕಂಪನಿ ನೆಬ್ಯುಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಇವರಿಗೆ ಸೇರಿದ CoinDCX ಅನ್ನೋ ಕ್ರಿಪ್ಟೋ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್. ಇಲ್ಲಿಂದ ₹1 ಹೊರ ತರೋದು ಕಷ್ಟ. ಇಲ್ಲಿ ಎಲ್ಲ ಹೈಟೆಕ್ ಸೈಬರ್ ಸೆಕ್ಯೂರಿಟಿ ಇರುತ್ತೆ. ಈ ಕಂಪನಿಗಳ ತಲೆ ಕೆಳಗೆ ಮಾಡೋದು ತುಂಬ ಕಷ್ಟ ಅಂತ ನಾವು ಅನ್ಕೋತೀವಿ. ಆದರೆ ಈ ಸಲ ಒಂದು ಇಂಟರ್ನ್ಯಾಷನಲ್ ಸೈಬರ್ ಹ್ಯಾಕರ್ಸ್ ತಂಡ ಅದುಗೋ ಮಾಡಿ ಕಂಪನಿ ಸೆಕ್ಯೂರಿಟಿ ಟೋಟ್ಲಿ ಬ್ರೇಕ್ ಮಾಡಿದ್ದಾರೆ. ಮತ್ತೊಂದು ಶಾಕಿಂಗ್ ವಿಚಾರ ಅಂದರೆ, ಈ ಹ್ಯಾಕರ್ಗಳಿಗೆ ಸಹಾಯ ಮಾಡಿದವನು ಅದೇ ಕಂಪನಿಯ ಎಂಪ್ಲಾಯಿ. ಈಗ ಬೆಂಗಳೂರು ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಆತನ ಹೆಸರು ರಾಹುಲ್ ಅಗರ್ವಾಲ್. ಈತನೇ ಇದೆಲ್ಲ ಹ್ಯಾಕ್ ಆಗೋಕ್ಕೆ ಇಂಡೈರೆಕ್ಟ್ಲಿ ರೀಸನ್ ಆಗಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಈ ಹಿಂದೆ 2024 ಜುಲೈಯಲ್ಲಿ ಭಾರತದಲ್ಲಿ ಮೊದಲನೇ ಅತಿ ದೊಡ್ಡ ಸೈಬರ್ ಹ್ಯಾಕ್ ನಡೆದಿತ್ತು. ವಾಜೀರ್ ಎಕ್ಸ್ ಎಕ್ಸ್ಚೇಂಜ್ ಅನ್ನೋ ಕ್ರಿಪ್ಟೋ ಕಂಪನಿ. ಈ ಕಂಪನಿಯ ಸೈಬರ್ ಸೆಕ್ಯೂರಿಟಿ ಹ್ಯಾಕ್ ಮಾಡಿ ಅದರಿಂದ 1960 crore ಹ್ಯಾಕ್ ಆಗಿತ್ತು. ನಾವು ಅಂದ್ಕೊಂಡ್ವಿ ಇದೇ ಟಾಪ್ ಲೆವೆಲ್ ಸೈಬರ್ ಫ್ರಾಡ್ ಅಂತ. ಮತ್ತೊಂದು ವಿಚಾರ, ಈ ಹ್ಯಾಕ್ ಮಾಡಿ ದೋಚಿದ್ದ ಹಣವನ್ನು ಇದುವರೆಗೂ ವಾಪಸ್ ತರಿಸಲು ಆಗಿಲ್ಲ. ಆದರೆ ಈಗ ನೆಬ್ಯುಲೋ ಟೆಕ್ನಾಲಜಿ ಸೈಬರ್ ಸೆಕ್ಯೂರಿಟಿ ಹ್ಯಾಕ್ ಆಗಿ ಅಲ್ಲಿ 328 crore ಕಳ್ಳತನ ಆಗಿದೆ. ಹಾಗೆ ಹೇಗಾಯಿತು ಅಂದರೆ, ಈ ರಾಹುಲ್ ಅಗರ್ವಾಲ್ ಅನ್ನೋನಿಗೆ ತನ್ನ ಕಂಪನಿಯ ಕೆಲಸ ಮಾಡಲು ಲ್ಯಾಪ್ಟಾಪ್ ಕೊಡ್ತಾರೆ, ಅಂದರೆ ಒಫಿಷಿಯಲ್ ವರ್ಕೆ ಮಾತ್ರ. ಆದರೆ ಈತ ಅದೇ ಲ್ಯಾಪ್ಟಾಪ್ ಬಳಸ್ಕೊಂಡು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದ ಅಂತ ಕಂಪನಿ ಕಡೆಯಿಂದ ಗೊತ್ತಾಗ್ತಿದೆ. ಕಂಪನಿ ಸಿಸ್ಟಮ್ ಯೂಸ್ ಮಾಡ್ತಾ ಪರ್ಸನಲ್ ಆಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದ. ಇದೇ ಸೆಕ್ಯೂರಿಟಿ ಸಿಸ್ಟಮ್ ಲೂಪೋಲ್ಯ ಕಾರಣ. ಅದು ಇದೇ ಗೇಟ್ವೇ ಆಗಿದೆ ಹ್ಯಾಕರ್ಗಳಿಗೆ ಆಕ್ಸೆಸ್ ಕೊಡೋಕ್ಕೆ. ಟೈಮಿಂಗ್ ಗೊತ್ತಾ? ಬೆಳಗಿನ 2:27 AM ಫಸ್ಟ್ ಟ್ರಾನ್ಸ್ಫರ್ ಆದಿದ್ದು. ಜಸ್ಟ್ $1 USD ಟ್ರಯಲ್ ಟ್ರಾನ್ಸ್ಫರ್ ರೀತಿಯಲ್ಲಿ. ನಂತರ 9:47 AM ಶಾಕಿಂಗ್ಲಿ $44 million USD ಟ್ರಾನ್ಸ್ಫರ್ ಆಗ್ತದೆ. ಇದು ಇಂಡಿಯನ್ ಕರೆನ್ಸಿ ಅಂದರೆ 328 crore. ಕಂಪನಿ ರಿಯಾಕ್ಟ್ ಮಾಡೋ ಮುಂಚೆ ಹ್ಯಾಕರ್ಸ್ ಆಲ್ರೆಡಿ ಮನಿ ಸ್ಪ್ಲಿಟ್ ಮಾಡಿ ಮಲ್ಟಿಪಲ್ ವಾಲೆಟ್ಸ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸಿಸ್ಟಮ್ ಟೋಟಲಿ ಬೈಪಾಸ್ ಆಗಿತ್ತು. ಕಂಪನಿ ವೆರಿಫೈ ಮಾಡ್ತಾ, ಆಡಿಟ್ ಮಾಡ್ತಾ, ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಕೊನೆಗೆ ರಾಹುಲ್ ಲಿಂಕ್ ಆಗಿದ್ದಾನೆ ಅಂತ ಗೊತ್ತಾಗ್ತದೆ. ಕಂಪನಿ ಇಂಟರ್ನಲ್ ಇನ್ವೆಸ್ಟಿಗೇಷನಿಂದ ಗೊತ್ತಾಗ್ತದೆ ಆ ಲ್ಯಾಪ್ಟಾಪ್ನಿಂದ ಹ್ಯಾಕರ್ಸ್ಗೆ ಆಕ್ಸೆಸ್ ಸಿಕ್ಕಿದ್ದು. ಅವನು ಪಾರ್ಟ್ ಟೈಮ್ ಜಾಬ್ನಿಂದ 15 lakh ಇನ್ಕಮ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಆದರೆ ಟೂ ಫಿಶಿ ಅಂತ ಅನ್ಸೋದು ನ್ಯಾಚುರಲ್ ಅಲ್ವಾ? ರಮೇಶ್ ಬಾನೋತ್, ಜಾಯಿಂಟ್ ಪೊಲೀಸ್ ಕಮಿಷನರ್ ಈಸ್ಟ್ ಡಿವಿಷನ್, ಇವ್ರು ಹೇಳ್ತಾರೆ, ಈ ಕೇಸ್ ತುಂಬ ಸೆನ್ಸಿಟಿವ್. ರಾಹುಲ್ ಅರೆಸ್ಟ್ ಮಾಡಿದ್ದೇವೆ, ಬಟ್ ಇನ್ವೆಸ್ಟಿಗೇಷನ್ ಇನ್ನು ಮುಂದುವರಿಸ್ತಾ ಇದೆ. ಇನ್ನಷ್ಟು ಜನ ಇನ್ವಾಲ್ವ್ ಇದ್ದಾರೆ ಅನ್ನೋ ಸಾಧ್ಯತೆ ಇದೆ. ಈ ಕೇಸ್ ರಿಮೈಂಡ್ ಮಾಡೋದು 2024 ವಜೀರ್ ಎಕ್ಸ್ ಹ್ಯಾಕಿಂಗ್ ಇನ್ಸಿಡೆಂಟ್. ಅದರಲ್ಲಿ ನಾರ್ತ್ ಕೊರಿಯಾ ಬೇಸ್ಡ್ ಹ್ಯಾಕರ್ ಗ್ರೂಪ್ ಇನ್ವಾಲ್ವ್ ಇತ್ತು ಅಂತ ಮೀಡಿಯಾ ರಿಪೋರ್ಟ್ಸ್ ಹೇಳ್ತಿತ್ತು. ಆದರೂ ಕೇಸ್ ಕ್ಲೋಜರ್ ಆಗಿಲ್ಲ. ಈ ಇನ್ಸಿಡೆಂಟ್ ಕೂಡ ಮೇ ಬಿ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ ಅನಿಸುತ್ತೆ. ಈ ತಿಂಗಳ 22ನೇ ತಾರೀಕು ವೈಟ್ಫೀಲ್ಡ್ ಡಿವಿಷನ್ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಈ ಸೈಬರ್ ಫ್ರಾಡ್ ಬಗ್ಗೆ. ಇದು ಬೆಳ್ಳಂದೂರಿನಲ್ಲಿರುವ ಒಂದು ಈ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಮಾಡುವ ಕಂಪನಿಯಿಂದ ಕೇಸ್ ರಿಜಿಸ್ಟರ್ ಆಯಿತು, ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಸೊ ಇವರು ಬಂದು CoinDCX ಅಂತ ಒಂದು ಕಂಪನಿ, ಈ ಕಂಪನಿಯಿಂದ ಒಬ್ಬ ಎಂಪ್ಲಾಯಿ ಇರೋದು, ಆ ಎಂಪ್ಲಾಯಿ ಸಿಸ್ಟಮ್ ಸ್ವಲ್ಪ ಬ್ರೀಚ್ ಆಗಿಬಿಟ್ಟು ಆ ಸಿಸ್ಟಮ್ ದ್ವಾರ $44 million ಸೈಫರ್ನೆಟ್ ಆಗಿದೆ. ಅದರಿಂದ
$44 million ಇದಾಗಿದೆ. ವೆರಿ ಹ್ಯೂಜ್ ಅಮೌಂಟ್ ಆ್ಯಕ್ಚುಲಿ. ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿ ಆ ದಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 378 crores ವರ್ತ್ ಕ್ರಿಪ್ಟೋ ಕರೆನ್ಸಿ ಸ್ಟೀಲ್ ಆಗಿದೆ. ಸೊ ಅದ್ಮೇಲೆ FIR ರಿಜಿಸ್ಟರ್ ಮಾಡಿದ್ವಿ. ಬಟ್ ಯಾವ ಸಿಸ್ಟಮಿಂದ ಬ್ರೀಚ್ ಆಗಿ ಹೋಗಿದೆ ಅಂತ ಹೇಳಿಬಿಟ್ಟು ನೋಡಿ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಅದರ ಪೈಕಿ 26ನೇ ತಾರೀಕು ಒಬ್ಬರು ನಾವು ಅರೆಸ್ಟ್ ಮಾಡಿದ್ವಿ. ಯಾಕಂದರೆ ಅವ್ರ ಸಿಸ್ಟಮಿಂದನೇ ಇವೆಲ್ಲ ಆಯಿತು. ಸೊ ಲಿಂಕೇಜ್ ಏನಿದೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ಆಲ್ಸೋ ಚೆಕ್ ಮಾಡ್ತೀವಿ. ಅವ್ರ ಸಿಸ್ಟಮಿಂದ ಯಾವ್ಯಾವ ಕಡೆಗೆ ಹೋಗಿದೆ, ಯಾರು ಮಾಡಿದ್ರೆ ಅಂತ ಈಗ ಇನ್ವೆಸ್ಟಿಗೇಷನ್ ನಡೀತಾ. ಓಕೆ, ಅರೆಸ್ಟ್ ಮಾಡಿದೆ ಸರ್. ಒಬ್ಬರು ಅರೆಸ್ಟ್ ಮಾಡಿ. ಅವ್ನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಸರ್ ಕಂಪ್ನಿಯಲ್ಲಿ? ಒಬ್ಬ 5-6 yearsಯಿಂದ ಕೆಲಸ ಮಾಡ್ತಾ ಇರ್ತೀನಿ. ಡೀಟೇಲ್ಸ್ ಈಗ ಚೆಕ್ ಮಾಡಿ. ಸರ್ ಇದು ಕಂಪ್ನಿ ಬೆನಿಫಿಟ್ ಆಗಿದ್ದಾನೆ ಸರ್ ಇದರಿಂದ ಏನಾದರೂ ಅವ್ನು ಬೆನಿಫಿಟ್ ಆಗಿದ್ದಾನೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಫಸ್ಟ್ ಏನಂದರೆ ಇವರ ಸಿಸ್ಟಮ್ಮು ಇಂದ ಆಗಿದೆ ಅದು. ಈಗ ಒಂದು ಪರ್ಟಿಕ್ಯುಲರ್ ಸಿಸ್ಟಮು ಕಂಪನಿ ಪ್ರೊವೈಡ್ ಸಿಸ್ಟಮಿಂದ ಇವ್ರ ಸಿಸ್ಟಮಿಂದ ಆಗಿರೋದ್ರಿಂದ ಇವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೋಡಿಬಿಟ್ಟು ಅದು ಮಾಡಿದ್ವಿ. ಬಟ್ ಇವ್ರ ಕಡೆಯಿಂದ ಯಾರ್ಯಾರಿಗೆ ಹೋಗಿದೆ ಅಂತ ಅವರು ಸ್ವಲ್ಪ ಈಗ ನಾವು ಅಂದರೆ ಇನ್ನು ಅವನಿಂದ ಆಚೆಗೆ ರೀಚ್ ಆಗಿಲ್ಲ, ಇನ್ನು ಹೋಗ್ಬೇಕು ಇನ್ವೆಸ್ಟಿಗೇಷನ್. ಆ ಸ್ಟೇಜಲ್ಲಿ, ಯಾಕಂದ್ರೆ ಆ ಸ್ಟೇಜಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಅದು ಅಮೌಂಟ್ ಏನಾದರೂ ಫ್ರೀಸ್ ಮಾಡತ್ತಾರೆ. ಅವ್ರ ಕಡೆಯಿಂದ ಎಲ್ಲೆಲ್ಲಿ ಹೋಗಿದೆ ಎಲ್ಲ ಡೀಟೇಲ್ಸ್ ತರಿಸ್ತಾ ಇದ್ವಿ. ತರಿಸ್ಬಿಟ್ಟು ಅಮೌಂಟ್ ಎಲ್ಲೆಲ್ಲಿ ಹೋಗಿದೆ, ಅವ್ರಿಗೆ ಇವ್ರಿಗೆ ಸಂಪರ್ಕ ಏನು ಕಾಂಟ್ಯಾಕ್ಟ್ ಇದೆ, ಕಾಂಟ್ಯಾಕ್ಟ್ ಎಷ್ಟು ಜನ ಕಾಂಟ್ಯಾಕ್ಟ್ ಇದೆ, ಆ್ಯಂಡ್ ಇದು ಓವರ್ ಪೀರಿಯಡ್ ಆಫ್ ಟೈಮ್ ಆಗಿದೆ, ಯಾವ ಟೈಮ್ ಆಗಿದೆ ಎಲ್ಲ ಇದಾಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆದರೆ ಗುಡ್ ನ್ಯೂಸ್ ಏನಂದರೆ ಕಸ್ಟಮರ್ಸ್ ಮನಿ ಅಲ್ಲ, ಕಂಪನೀಸ್ ಓನ್ ಫಂಡ್ಸ್. CoinDCX ಹೇಳ್ತಿದೆ ಕಸ್ಟಮರ್ಸ್ ಮನಿ ಈಸ್ ಸೇಫ್. ಹೆಚ್ಚಾಗಿ ಲಾಸ್ ಕಂಪನಿಗೆ ಆಗಿದೆ, ಆದರೆ ರಿಕವರಿ ಆಗೋ ಚಾನ್ಸ್ ಇದೆಯಂತೆ ಅನ್ನೋದು ಕಂಪನಿಯ ಹೇಳಿಕೆ. ಕಂಪನಿ ಈಗ ಹೊಸ ಹೇಳಿಕೆ ನೀಡಿದೆ. ಈ ಹಣವನ್ನು ರಿಕವರಿ ಮಾಡಿಕೊಟ್ರೆ ರಿಕವರ್ಡ್ ಅಮೌಂಟ್ನ 25% ಅಂದರೆ ಆಲ್ಮೋಸ್ಟ್ 83 crore ಹಣವನ್ನು ನಿಮಗೆ ನೀಡ್ತೀವಿ ಎಂದು ಗ್ಲೋಬಲ್ ಇನ್ವೈಟ್ ಮಾಡಿದ್ದಾರೆ. ಸದ್ಯಕ್ಕೆ ರಾಹುಲ್ ಅಗರ್ವಾಲ್ ಅರೆಸ್ಟ್ ಆಗಿದ್ದಾನೆ, ಎನ್ಕ್ವೈರಿ ನಡೀತಾ ಇದೆ. ಇನ್ನೂ ಕೆಲವರು ಇನ್ವಾಲ್ವ್ಡ್ ಇದ್ದಾರೆ ಅಂದರೆ ಸರ್ಪ್ರೈಸ್ ಆಗೋದು ಬೇಡ. ಇದರ ತನಿಖೆ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಫ್ರೆಂಡ್ಸ್, ಇದು ಇಂಡಿಯಾದ 2ನೇ ಅತಿದೊಡ್ಡ ಸೈಬರ್ ಫೈನಾನ್ಷಿಯಲ್ ಫ್ರಾಡ್. 358 ಕೋಟಿ ಗಾನ್ ಇನ್ ಅ ಫ್ಯೂ ಅವರ್ಸ್. ಅನ್ಬಿಲೀವಬಲ್ ಬಟ್ ರಿಯಲ್. ಇದು ಸೆಕ್ಯೂರಿಟಿ ಲೆಸನ್ಸ್ ಕೊಡೋದು ಎಲ್ಲ ಟೆಕ್ ಕಂಪನೀಸ್ಗೆ. ನಾವು ಆ್ಯಸ್ ಯೂಸರ್ಸ್ ಕೂಡ ಸೈಬರ್ ಅವೇರ್ನೆಸ್ ಇಡಿಯೇ ಜಾಸ್ತಿ ಮಾಡಬೇಕು. ನಿಮಗೆ ಇಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಂದರೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತಿಬ್ಬರಿಗೆ ಕೂಡ ಸೇಫ್ ಇಂಟರ್ನೆಟ್ ಯೂಸೇಜ್ ಬಗ್ಗೆ ತಿಳಿಸಿ. ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ಈ ಹ್ಯಾಕಿಂಗ್ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಶಾಕಿಂಗ್ ಅನಿಸಿತಾ? ಇನ್ನೂ ಇಂತಹ ವಿಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಸೈಬರ್ ಸೇಫ್. ಬೆಂಗಳೂರು.